ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್. ಇವತ್ತು ನಾನು ಒಂದೊಳ್ಳೆ ದೋಸೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಮಿಕ್ಕಿರುವ ದೋಸೆ ಹಿಟ್ಟಿನಿಂದ ಒಂದೊಳ್ಳೆ ದೋಸೆನ ಮಾಡಬಹುದು ವೆಜಿಟೇಬಲ್ಸ್ ಮತ್ತು ಚೀಸನ್ನು ಬಳಸ್ಕೊಂಡು. ಸೊ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಚೀಸ್ ದೋಸೆ ಮಾಡಲಿಕ್ಕೆ ದೋಸೆ ಹಿಟ್ಟು ತಗೊಂಡಿದ್ದೀನಿ. ಇದು ಬೆಳಿಗ್ಗೆದು ದೋಸೆ ಹಿಟ್ಟು. ಮತ್ತು ಟೊಮೆಟೊ ಮತ್ತು ಆನಿಯನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಚೀಸ್ ತಗೊಂಡಿದ್ದೀನಿ, ಅಮೂಲ್ ಚೀಸು. ಮತ್ತು ಚಟ್ನಿ ಪೌಡರ್ ತಗೊಂಡಿದ್ದೀನಿ, ದೋಸೆ ಚಟ್ನಿ ಪೌಡರ್. ಇದು ಇಷ್ಟನ್ನು ಬಳಸ್ಕೊಂಡು ಒಂದು ಒಳ್ಳೆ ದೋಸೆನ ಮಾಡ್ತೀನಿ. ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ. ಚೀಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈ ಚಟ್ನಿ ಪೌಡರು ಹಾಗೆ, ಈ ಚಟ್ನಿ ಪೌಡರು ಅಷ್ಟೇ ತುಂಬ ಒಳ್ಳೆ ಟೇಸ್ಟ್ ಇದೆ. ದೋಸೆಗೆ ತುಂಬ ಚೆನ್ನಾಗಾಗತ್ತೆ ಇದು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕಾದ ನಂತರ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಹುಡ್ಕೋತೀನಿ. ತವ ಕಾದಿದೆ, ಉರಿನ ಲೋವಲ್ಲಿ ಇಡ್ತಾ ಇದ್ದೀನಿ. ಇವಾಗ ದೋಸೆನ ಹಾಕೋತೀನಿ ಫಸ್ಟಿಗೆ. ದೋಸೆನ ತೆಳ್ಳಗೆ ಹಾಕೋಬೇಕು, ಸ್ವಲ್ಪ ದೋಸೆ ರೋಸ್ಟ್ ಆಗಿ ಬರಬೇಕು. ಇದಕ್ಕೆ ಮೇಲ್ಗಡೆ ಚಟ್ನಿ ಪುಡಿನ ಹಾಕೊಂತ ಇದ್ದೀನಿ. ಇದು ಇಡ್ಲಿ ಚಟ್ನಿ, ಮತ್ತೆ ದೋಸೆಗೆ ಇಡ್ಲಿಗೆ ಚಟ್ನಿ ಬರುತ್ತಲ್ಲ ಅದಿದು. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮತ್ತೆ ದೋಸೆ ಜೊತೆ ತಿನ್ಲಿಕ್ಕೆ. ಹಾಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಟೊಮೆಟೊ ಮತ್ತೆ ಆನಿಯನ್ ಹಾಕೋತಾ ಇದ್ದೀನಿ. ಒಂದ್ ಕಡೆ ಮಾತ್ರ ಹಾಕೊಂತೀನಿ ನಾನು. ಕರೆಕ್ಟಾಗಿ ಅರ್ಧ ದೋಸೆಗೆ ಮಾತ್ರ ಹಾಕೋತೀನಿ. ನಾನು ಒಂದ್ ಕಡೆಯಿಂದ ಫೋಲ್ಡ್ ಮಾಡಿ ಬೇಯಿಸ್ಕೊತೀನಿ. ಸೊ ಅದಕ್ಕೆ ಅರ್ಧ ಕಡೆ ಹಾಕಿದ್ರೆ ಸಾಕು. ನೀಟಾಗಿ ಎಲ್ಲ ಕಡೆ ಹಾಕೊಳ್ಳಿ. ಒಂದು ಚೀಸ್ನ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ನಾನು ತುರ್ದು ಹಾಕೊಳ್ಳಲ್ಲ, ಜಸ್ಟ್ ಕಟ್ ಮಾಡಿಬಿಟ್ಟು ಹಾಕೊಡ್ತೀನಿ. ಅದು ಮೆಲ್ಟ್ ಆಗುತ್ತೆ ಬಿಸಿಗೆ. ದೋಸೆಗೆ ಎಲ್ಲ ಕಡೆ ಬರೋ ಹಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಮಡ್ಚಿ ಬೇಯಿಸ್ಕೊಳ್ಳೋದ್ರಿಂದ ಈ ಚೀಸು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇದ್ರ ಮೇಲ್ಗಡೆ ಲೈಟ್ ಆಗಿ ಮತ್ತೆ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಆಗಿ ಈ ಚೀಸ್ ಮೇಲೆಲ್ಲ ಬೀಳುವ ಹಾಗೆ ಸ್ವಲ್ಪ ಲೈಟ್ ಆಗಿ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಈ ಥರ ನೀವು ಬೇರೆ ತರಕಾರಿಗಳನ್ನು ಯೂಸ್ ಮಾಡ್ಕೋಬಹುದು.
ನಾನು ಹಾಕ್ಕೊಂಡಿಲ್ಲ, ಇಷ್ಟರಲ್ಲೇ ಮಾಡಿದ್ದೀನಿ. ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಬೇರೆ ವೆಜಿಟೇಬಲ್ಸ್ನ. ಇದು ಒಂದು ಕಡೆ ಮಚ್ಚಿಬಿಟ್ಟು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಈ ಥರ ಒಂದು ಕಡೆ ಮಡ್ಚ್ಕೋಬೇಕು, ನೀಟಾಗಿ ಕರೆಕ್ಟಾಗಿ ಮಡ್ಚ್ಕೋಬೇಕು. ಇವಾಗ ಆಚೆ ಈಚೆ 2 ಕಡೆ ಬೇಯಿಸ್ಕೋಬೇಕು ನೀಟಾಗಿ. ಉರಿನ ಲೋ ಅಲ್ಲೇ ಇಡ್ಬೇಕು, ಯಾವುದೇ ಕಾರಣಕ್ಕೂ ಫಾಸ್ಟ್ ಅಲ್ಲಿ ಇಡಬಾರ್ದು. ಫಾಸ್ಟ್ ಅಲ್ಲಿ ಇಟ್ಟಿದ್ರೆ ಸೀದೋಗುತ್ತೆ, ದೋಸೆನೂ ರೋಸ್ಟ್ ಆಗಲ್ಲ. ದೋಸೆ ರೋಸ್ಟ್ ಆಗ್ಬೇಕಂದ್ರೆ ಲೋ ಅಲ್ಲಿ ಬಿಟ್ಟು ಚೆನ್ನಾಗಿ 2 ಕಡೆ ಬೇಯಿಸ್ಕೋಬೇಕು. ಇದು ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ರೋಸ್ಟ್ ಆಗಿದೆ ನೋಡಿ. ಒಳಗಡೆನೂ ಅಷ್ಟೇ ಚೀಸ್ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ಇದನ್ನ ತೆಗಿತಾ ಇದ್ದೀನಿ, ಇದಾಗಿದೆ. ಇವಾಗ ಇನ್ನೊಂದು ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ. ತೆಳುವಾಗಿ ಹಾಕೋಬೇಕು ದೋಸೆನ. ಟೊಮೆಟೊ ಮತ್ತೆ ಆನಿಯನ್ ಹಾಕೊಂತ ಇದ್ದೀನಿ. ಚಟ್ನಿ ಪುಡಿ ಮೊದಲಿಗೆ ಹಾಕೋಬೇಕಿತ್ತು, ಮರೆತು ಹೋಯ್ತು. ಸೊ ಇವಾಗ ಹಾಕೊಂತ ಇದ್ದೀನಿ ಮೇಲ್ಗಡೆ ಫುಲ್ಲು. ಸೊ ನೀಟಾಗಿ ಎಲ್ಲ ಕಡೆ ಬರೋ ಥರ ಹಾಕೊಂತ ಇದ್ದೀನಿ. ಇವಾಗ ಇದ್ರ ಮೇಲ್ಗಡೆ ಚೀಸ್ನ ಹಾಕೊಂತ ಇದ್ದೀನಿ. ಇದನ್ನ ಇವಾಗ ಒಂದು ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದಾಗಿದೆ. ಇದನ್ನ ಇವಾಗ ಕಟ್ ಮಾಡಿಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ನೋಡಿ, ತುಂಬ ಅಂದರೆ ತುಂಬಾನೇ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ದೋಸೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದ್ದಾಗ.